ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ಹುಡ್ಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ತುಂಬಾ ಜನ ಇವಾಗ್ಲೂ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಗಳನ್ನ ಸ್ಕ್ರೋಲ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನ ಹುಡುಕ್ತಿದ್ದಾರೆ. ಆದ್ರೆ ಪ್ರೊಫೆಷನಲ್ ಡ್ರಾಪ್ ಶಿಪ್ಪರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ವೆಬ್ಸೈಟ್ಸ್ ಗಳನ್ನ ಯೂಸ್ ಮಾಡಿ ಅವರ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಗಳನ್ನ ಹುಡುಕ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಏನಂತಂದ್ರೆ 5 ಬೆಸ್ಟ್ ಪ್ರಾಡಕ್ಟ್ ರಿಸರ್ಚ್ ಮಾಡುವಂತ ಕೆಲವೊಂದು ವೆಬ್ಸೈಟ್ಸ್ ಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ವೆಬ್ಸೈಟ್ ಗಳನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ವೈರಲ್ ಮತ್ತೆ ಟ್ರೆಂಡಿಂಗ್ ಇರುವಂತಹ ಒಂದು ಪ್ರಾಡಕ್ಟ್ ಗಳನ್ನ ರಿಸರ್ಚ್ ನೀವು ಮಾಡಬಹುದು. ಕಾಂಪಿಟೇಷನ್ ಮತ್ತೆ ಕಾಂಪಿಟೇಟರ್ ಅನಲೈಸ್ ಮಾಡಬಹುದು ಮತ್ತೆ ಸೇಲ್ಸ್ ಕೂಡ ನೀವು ಜಾಸ್ತಿ ಮಾಡಬಹುದು. ಸೊ ಆದ್ರಿಂದ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಮೊದಲ ವೆಬ್ಸೈಟ್ ಬಂದ್ಬಿಟ್ಟು ಮೀನಿಯಾ. ಸೊ ಇದರಲ್ಲಿ ಏನಂತಂದ್ರೆ ನೀವು ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಪಿಂಟ್ರೆಸ್ಟ್ ಆಡ್ಸ್ ಗಳನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಏನೇನೆಲ್ಲ ಮಾಡಬಹುದು ಅಂತಂದ್ರೆ ವೈರಲ್ ಆಡ್ಸ್ ಅನ್ನ ಹುಡುಕಬಹುದು, ಯಾವ ಪ್ರಾಡಕ್ಟ್ ಗೆ ಹೆಚ್ಚು ಆಡ್ಸ್ ರನ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಬಹುದು, ಎಷ್ಟು ದಿನಗಳಿಂದ ಆಡ್ಸ್ ರನ್ ಆಗ್ತಿದೆ ಅಂತ ನೀವು ನೋಡಬಹುದು, ಮತ್ತೆ ಆ ಆಡ್ಸ್ ಗೆ ಎಂಗೇಜ್ಮೆಂಟ್ ಅನ್ನೋದು ಎಷ್ಟಿದೆ ಅನ್ನೋದನ್ನು ಕೂಡ ನೀವು ನೋಡಬಹುದು. ಒಂದು ಆಡ್ 30ರಿಂದ 60 ದಿನಗಳವರೆಗೂ ರನ್ ಆಗ್ತಾ ಇದೆ ಅಂತಂದ್ರೆ ಸೊ ಆ ಒಂದು ಪ್ರಾಡಕ್ಟ್ ಏನಂತಂದ್ರೆ ವಿನ್ನಿಂಗ್ ಮತ್ತೆ ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತಾನೆ ಅರ್ಥ. ಎರಡನೇ ವೆಬ್ಸೈಟ್ ಬಂದ್ಬಿಟ್ಟು ಆಡ್ಸ್ಪಾರೋ. ಸೊ ಇದೇನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಕಾಂಪಿಟೇಟರ್ ಗಳ ಒಂದು ರಿಸರ್ಚ್ ಮಾಡೋದಕ್ಕೆ ಒಂದು ತುಂಬಾ ಉಪಯೋಗ ಆಗುವಂತ ಒಂದು ವೆಬ್ಸೈಟ್. ಇದರಲ್ಲಿ ಏನೇನಂತಂದ್ರೆ ವಿನ್ನಿಂಗ್ ಪ್ರಾಡಕ್ಟ್ ಗಳ ಡೇಟಾಬೇಸ್ ಅನ್ನ ನೀವು ಸರ್ಚ್ ಮಾಡಬಹುದು, ಟ್ರೆಂಡಿಂಗ್ ಸ್ಟೋರ್ಸ್ ಅನ್ನ ಸರ್ಚ್ ಮಾಡಬಹುದು, ಅದೇ ರೀತಿ ಫೇಸ್ಬುಕ್ ಆಡ್ಸ್ ಲೈಬ್ರರಿಯನ್ನ ನೋಡಬಹುದು, ಪ್ರಾಡಕ್ಟ್ಸ್ ಗಳನ್ನ ಫಿಲ್ಟರ್ಸ್ ಮಾಡಬಹುದು. ಒಂದು ಪ್ರಾಡಕ್ಟ್ ಅನ್ನ ಯಾವುದೇ ಕಾರಣಕ್ಕೂ ಕಾಪಿ ಮಾಡಕ್ಕೆ ಹೋಗಬೇಡಿ. ಅದರ ಬದಲಿಗೆ ಏನ್ ಮಾಡಿ ಅಂತಂದ್ರೆ ಬೆಟರ್ ಆಫರ್ ಅನ್ನ ಕೊಡಿ, ಬೆಟರ್ ಕ್ರಿಯೇಟಿವ್ ಮತ್ತೆ ಫಾಸ್ಟರ್ ಡೆಲಿವರಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವೇನಂತಂದ್ರೆ ಕಾಂಪಿಟೇಷನ್ ಅನ್ನ ಬೀಟ್ ಮಾಡಬಹುದು. ಮೂರನೇ ವೆಬ್ಸೈಟ್ ಬಂದ್ಬಿಟ್ಟು dropship.io. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ಸ್ ಗಳನ್ನ ಅನಲೈಸ್ ಮಾಡಬಹುದು. ಇದರಲ್ಲಿ ನೀವು ಸಿಂಪಲ್ ಆಗಿ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಗಳನ್ನ ನೋಡಬಹುದು, ಎಸ್ಟಿಮೇಟೆಡ್ ರೆವಿನ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಸ್ಟೋರ್ ಪ್ರಾಡಕ್ಟ್ಸ್ ಗಳನ್ನ ನೋಡಬಹುದು, ಅದೇ ರೀತಿಯಾಗಿ ವಿನ್ನಿಂಗ್ ಸ್ಟೋರ್ಸ್ ಗಳನ್ನ ಕೂಡ ನೀವು ಅನಲೈಸ್ ಮಾಡಬಹುದು. ಇದರಿಂದ ಏನಂತಂದ್ರೆ ಯಾವ ಸ್ಟೋರ್ ಯಾವ ಪ್ರಾಡಕ್ಟ್ ಇಂದ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಅನ್ನೋದನ್ನ ನೀವು ಫೈಂಡ್ ಮಾಡಬಹುದು. ಒಂದೇ ಸ್ಟೋರ್ ಅನ್ನ ಕಾಪಿ ಮಾಡೋದಕ್ಕೆ ಹೋಗಬೇಡಿ, 5ರಿಂದ 10 ಸ್ಟೋರ್ಸ್ ಗಳನ್ನ ಸರ್ಚ್ ಮಾಡಿ ರಿಸರ್ಚ್ ಮಾಡಿಕೊಂಡು ಪ್ಯಾಟರ್ನ್ ಅನ್ನ ರೆಡಿ ಮಾಡಿ. ನಾಲ್ಕನೇ ವೆಬ್ಸೈಟ್ ಬಂದ್ಬಿಟ್ಟು ಪಿಪಿ ಆಡ್ಸ್ ಅಂತ. ಸೊ ಇದೇನಂತಂದ್ರೆ ಟಿಕ್ ಟಾಕ್ ಆಡ್ಸ್ ಅನ್ನ ರಿಸರ್ಚ್ ಮಾಡೋದಕ್ಕೆ ಇರುವಂತಹ ಒಂದು ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಸೊ ಟಿಕ್ ಟಾಕ್ ನಮ್ಮ ದೇಶದಲ್ಲಿ ಬ್ಯಾನ್ ಇರೋದ್ರಿಂದ ಬಟ್ ಏನಂತಂದ್ರೆ ನಾವು ತಿಳ್ಕೊಂಡ್ರೆ ಯೂಸ್ಫುಲ್ ಅಂತ ಹೇಳ್ಬೋದು. ಏನಂತಂದ್ರೆ ಟಿಕ್ ಟಾಕ್ ಅಲ್ಲಿ ಜಾಸ್ತಿ ವಿನ್ನಿಂಗ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಇದರಲ್ಲಿ ಏನಂತಂದ್ರೆ ಮಿಲಿಯನ್ಸ್ ಆಫ್ ಟಿಕ್ ಟಾಕ್ ಆಡ್ಸ್ ಅನ್ನ ನಾವು ನೋಡ್ಕೋಬಹುದು. ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಡ್ ಕ್ರಿಯೇಟಿವಿಟಿ ಮತ್ತೆ ಲ್ಯಾಂಡಿಂಗ್ ಪೇಜಸ್ ಗಳನ್ನ ನಾವು ಸಿಂಪಲ್ ಆಗಿ ಅನಲೈಸ್ ಮಾಡಬಹುದು. ಸೊ ಇದರಲ್ಲಿ ಸಿಂಪಲ್ ಆಗಿ ಲೈಕ್ಸ್, ಕಮೆಂಟ್ಸ್, ಶೇರ್ಸ್, ರನ್ನಿಂಗ್ ಡೇಸ್ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಐದನೇದು ಬಂದ್ಬಿಟ್ಟು ಗೂಗಲ್ ಟ್ರೆಂಡ್ಸ್. ಇದೇನಂತಂದ್ರೆ ಸಿಂಪಲ್ ಆಗಿ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಸೊ ಎಲ್ರಿಗೂ ಸಿಗುವಂತ ಒಂದು ವೆಬ್ಸೈಟ್ ಗೂಗಲ್ ಟ್ರೆಂಡ್ಸ್. ಇದರಲ್ಲಿ ಪ್ರಾಡಕ್ಟ್ ಸರ್ಚ್ ಟ್ರೆಂಡ್ ಅನ್ನ ನೋಡಬಹುದು, ಮತ್ತೆ ಸೀಸನಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಂಟ್ರಿ ವೈಸ್ ಇಂಟ್ರೆಸ್ಟ್ ಅನ್ನ ನಾವು ಚೆಕ್ ಮಾಡ್ಕೋಬಹುದು, ಮತ್ತೆ ಯಾವ ಪ್ರಾಡಕ್ಟ್ ರೈಸ್ ಆಗ್ತಿದೆ ಅನ್ನೋದನ್ನ ಕೂಡ ನಾವು ತಿಳ್ಕೋಬಹುದು. ಸೊ ಈ 5 ವೆಬ್ಸೈಟ್ ಗಳನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನ ರಿಸರ್ಚ್ ಮಾಡಿದ್ರಿ ಅಂತಂದ್ರೆ ಆ ಪ್ರಾಡಕ್ಟ್ ನಿಮಗೆ ವಿನ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ನಿಮ್ಮ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಅನ್ನೋದು ಸಕ್ಸಸ್ಫುಲ್ ಕೂಡ ಆಗಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.